ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸಂಡೇ ಐತಿ. ಟೈಮ್ ಎಕ್ಸಾಕ್ಟ್ 12:30 ಆಗೈತಿ. ನಾನು ಅಡುಗೆ ಆಲ್ಮೋಸ್ಟ್ ಅಲ್ಲಿ ಪಾಲಕ್ ಸಾಂಬಾರು ಮತ್ತು ಪುಂಡಿ ಪಲ್ಯ ಮಾಡೀನಿ. ಅದನ್ನು ನನಗೆ ಯಾರಿಗೂ ತೋರಿಸ್ಕೊಟ್ಟಿಲ್ಲ. ಈಗೆಲ್ಲ ಕೆಲಸ ಮುಗೀತು ನೋಡಿರಿ. ಅರ್ಬಿ ತೊಳೆದು ಹಾಕಿದೆ ನೋಡಿರಿ. ಎಲ್ಲ ಅರ್ಬಿನ ತೊಳೆದು ಹಾಕೀನಿ. ಇವತ್ತು ಅರ್ಬಿ ಎಲ್ಲ ಕೆಲಸ ಮುಗಿದೈತಿ. ಅರ್ಬಿದೇನಿಲ್ಲ. ಈಗ ನನ್ನ ಮಗಳು ಮಲ್ಕೊಂಡೈತಿ. ಆಕೆ ಮಲ್ಕೊಂಡಾಳೀಗ. ನಮ್ಮ ಸಮೂ ಅಲ್ಲಿ ಪಾಲಕ್ ಸಾಂಬಾರು ಪುಂಡಿ ಪಲ್ಯ ಮಾಡಿಟ್ಟೇನಿ ನೋಡಿರಿ. ಇದು ಪಾಲಕ್ ಸಾಂಬಾರು ಐತಿ, ಇದು ಪುಂಡಿ ಪಲ್ಯ ಐತಿ. ನಮ್ಮ ಸಮೂಗ ಅನ್ನ ಮಾಡಕ್ಕಿಟ್ಟೇನಿ. ಮೆತ್ತಗೆ ಹೆಸರು ಬೇಳೆ ಕುಡಿಸಿ. ಮತ್ತು ನಾನು ಬೆಂಡೆಕಾಯಿ ಚಟ್ನಿ, ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಬೆಂಡೆಕಾಯಿ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾನೆ ಬರ್ರಿ. ನೋಡಿರಿ, ಈ ರೀತಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡೇನಿ. ಅದ್ರೊಳಗೆ ಒಂದು 4-5 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಎರಡೂ ಚೆಂದಾಗೆ ಫ್ರೈ ಮಾಡ್ಕೊಂಡ್ರಿ. ಈಗ ಅಲ್ಲಿ ಬೆಂಡೆಕಾಯಿ ಫ್ರೈ ಆಗತ್ತವ. ಇಲ್ಲಿ ನಮ್ಮ ಸಮೂ ಎದ್ಬಿಟ್ಟು ನೋಡಿರಿ. ಸಮೂ ಹಾಯ್ ಮೇಡಮಂಗ. ನಮ್ಮ ಸಮೂಗ ಆರಾಮಾಗಿದ್ದಿಲ್ಲ ರೀ. ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದಿರಿ ನಮ್ಮ ಸಮೂಗ. ನೋಡಿರಿ, ಇಲ್ಲೇ ಚೆಂದಾಗಿ ಬೆಂಡೆಕಾಯಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆದ ನೋಡಿರಿ. ಇಲ್ಲೇ ಬೆಂಡೆಕಾಯಿ ಚಟ ಮಾಡ್ಕೊಳಕ್ಕೆ ಒಂದು ಮಿಕ್ಸಿ ಜಾರಿಗೆ ಬೆಂಡೆಕಾಯಿ ಹುರ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಹುರಿದಿಟ್ಕೊಂಡೀನಿ. ಇವ್ರಿ ಬೆಳ್ಳುಳ್ಳಿ ಬೇಳೆ ನೋಡಿರಿ. ಬೆಳ್ಳುಳ್ಳಿ ಬೇಳೆ ಹಾಕ್ಕೊಳ್ತೇನೆ ರೀ. ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ನೋಡಿರಿ. ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ ರೀ. ಒಂದು ಸ್ವಲ್ಪ ಕಲರ್ಗೆ ಅರಶಿನ ಹಾಕ್ಕೊಳ್ತೇನೆ ನೋಡಿರಿ. ಹೇಗಿದ್ದೀನ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಅಂತ ಬರ್ರಿ. ನೋಡಿರಿ, ಇಲ್ಲಿ ನಮ್ಮ ಯಜಮಾನ್ರಿ ಬಂದರು. ಈಗ ನಿಜವಾಗ್ಲೂ ನಮ್ಮ ಯಜಮಾನ್ರು ಬಂದಾರೆ ನೋಡಿರಿ. ಇದು ನಮ್ಮ ಸಮೂ ನೋಡಿರಿ. ಏನೋ ತೊಗೊಂಬಂದಾರ. ಏನು ತಂದಿರಿ ಸಮೂಗ ಹೇಳ್ರಿ. ಏನು ತೊಗೊಂಬಂದಿರಿ? ಪಪ್ಪಿ ಕೊಡತ್ತಾವು. ಪಪ್ಪಿ ಹಾಂ ಕೊಡಿ. ನಮ್ಗೆ ಕೊಡು ಪಪ್ಪಿ. ಕೊಡು ಪಪ್ಪಾಗ. ಪಪ್ಪಿ ನೋಡ್ರಿ. ನಮ್ಮ ಸಮ್ಮನ ಕಡೆ ಬರುವ ಹೇಳೋದು ಕೆಳಗೆ ಹೋಗಿ ನೋಡಿ. ಏನು ತಂದ ಪಪ್ಪ? ಮೈಸೂರು ಪಾಕ್ ತೊಗೊಂಬಂದ ನೋಡ್ರಿ. ಈಗ ಮೈಸೂರು ಪಾಕ್. ವಾವ್. ತಿನ್. ನೀರ್ಲೂ ತೊಗೊಂಬಂದ ನೋಡ್ರಿ. ಎಲ್ಲೈತಿ ಗಿಡ ಇದೆ? ನೋಡಿರಿ, ನಾನು ಬೆಂಡೆಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ. ನೀರ್ಲ ಸೂಪರ್ ಬರೀದವ್ರಿ. ಗ್ಯಾಸ್ ಆನ್ ಮಾಡ್ಕೊಳನಿ. ಇಲ್ಲೊಂದು ಬಾಳ್ಗೆ ಇಟ್ಟೇನಿ. ಬಾಳ್ಗೆ ಒಳಗೆ ಎಣ್ಣೆ ಹಾಕ್ಕೊಳನಿ. ಅದು ಎಣ್ಣೆ ಚೆಂದಾಗಿ ಕಾಯ್ಬೇಕ್ರಿ ಮಸ್ತಿಗೆ. ಇಲ್ಲಿ ಒಂದು ಡಬ್ರಿ ತೊಗೊಳನಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಹಿಂಗೆ ನೋಡಿರಿ. ಡಬ್ರಿ ಒಳಗೆ ಹಿಟ್ಟು ಹಾಕ್ಕೊಳ್ತಾನೆ ನೋಡಿರಿ. ಇದು ಬೇಸನ್ ಅಂತಾರೆ ರೀ, ಕಡ್ಲಿ ಹಿಟ್ಟು ಅಂತಾರೆ, ಹಸಿ ಬಾಳ್ಗೆ ಹಿಟ್ಟು ಅಂತಾರೆ. ನಿಮ್ಮ ಕಡೆ ಏನಂತೀರಿ ನೋಡಿರಿ. ಸಾಕನ್ರಿ? ಸಾಕು. ಇವತ್ತು ಹಾಕಿದ್ದು ಮಿರ್ಚಿದು ಹಮ್ಕೊಂಡು ಮತ್ತು ನೀವು ಊಟ ಮಾಡಕ್ಕೆ ಒಲ್ಲಂದಿರಲ್ಲ. ಅದಕ್ಕೆ ಲೈಟಾಗಿ ಇದನ್ನ ತೊಗೊಂಬಿಟ್ರದ ಅಂತ ಸ್ವಲ್ಪ ಲೈಟಾಗಿ ಮಳೆನೂ ಬರತ್ತಿತ್ತು ಹೊರಗೆ. ಅದಕ್ಕೆ ಇದನ್ನ ಮಾಡ್ಕೊಡ್ರತ್ತಂತ ನೋಡ್ರಪ್ಪ. ಮಳೆ ಬರಕತ್ರ ಈಗ ಮಿರ್ಚಿ ಮಾಡಕತ್ತಾಳ. ಆದ್ರೆ ತಣ್ಣ ಹ್ಯಾಂಗೆ ಹೊಡಿಬೇಕಂತೇಳಿ ನನ್ನ ಹೆಸರು ಇದು ಮಾಡ್ಕೊಂತ ಮಿರ್ಚಿ ಮಾಡಕ್ರಿ. ಈಗ ನಿಮಗೂ ತೋರಿಸ್ತಾ ನೋಡ್ರಿ ಹೆಂಗೆ ಮಿರ್ಚಿ ಮಾಡೋದು ಅಂತೇಳಿ. ಇದ್ರೊಳಗೆ ಏನು ಮಾಡಪ್ಪ ಅಂದ್ರೆ ಈಗ ಅಜ್ವಾನ್ ಹಾಕ್ತಾನೆ ರೀ. ಅಜ್ವಾನ್ ಹಾಕ್ತಾವ ನೋಡ್ರಿ. ಅಜ್ವಾನ್ ಎಷ್ಟು ಹಾಕ್ತಾವೆ ನೋಡ್ರಿ. ಇಷ್ಟು ಅಜ್ವಾನ್ ತೊಗೊಂಡ್ರಿ. ಕೈ ಒಳಗೆ ಸ್ವಲ್ಪ ಹಿಂಗೆ ತಿಕ್ಕ ಹಾಕೊಂಡ್ರಿ. ನೋಡ್ರಿ ಅಜ್ವಾನ್ ಹಾಕ್ಯಾಳ. ಈಗ ನೆಕ್ಸ್ಟ್ ಏನು ಹಾಕ್ತಿದಕ್ಕೆ ನೋಡ್ರಿ. ಈಗ ಒಂದು ಸ್ವಲ್ಪ ಹೊಂಡು ಸೋಡಾ ಹಾಕೊಂತ ಸ್ವಲ್ಪ ಹಾಕೋರಿ. ಇಷ್ಟ. ಯಾಕಂದ್ರೆ ಸೋಡಾ ಹಾಕೊಂಡು ಒಂದು ಸ್ವಲ್ಪ ಚಂದಾಗಿ ಅವು ಏನಾಗವ್ರಿ ಕ್ರಿಸ್ಪಿನೂ ಬರ್ತಾವೆ. ಇದಕ್ಕೆ ಮತ್ತೆ ಹೊಳಿ ಏನಾಗ ಸ್ವಲ್ಪ ಹೋದೊಟ್ಟು ರುಚಿ ತಕ್ಕಷ್ಟು ಉಪ್ಪು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕಿ ನೋಡ್ರಿ. ಇವತ್ತು ಸ್ಪೆಷಲ್ ಆಗಿ ಮಿರ್ಚಿ ಮಾಡೋದು ಹೆಂಗೆ ಅಂತ ತೋರಿಸ್ತದೆ ನಿಮಗೆ. ಮಾಡ್ಬೋದು ತಿಂದ್ರೆ ಹಿಂಗೆ ಬಾಯಾಗ ಹಾಕವಲ್ಲ. ರೆಸಿಪಿ ಹಾಕೋರಿ. ಏನು ಭಾಳ ಹಾಕ್ಬೇಕಾಯ್ತು. ಕ್ರಿಸ್ಪಿ ನೋಡ್ರಿ. ಈಗ ಮನ್ಯಾಗ ಹೆಂಗೆ ಮಾಡ್ತಾರೆ ನೋಡ್ರಿ. ಎಣ್ಣೆಕಾಯಿ ಆದತ್ತಿಲ್ಲ ಮನ್ಯಾಗ ಮಾಡೋದು ಬರೀ ಏನಿಲ್ರಿ. ಅದಕ್ಕೆ ಏನು ಹಾಕಿದ್ವಿ? ಅಜ್ವಾನ, ಉಪ್ಪು, ಹೊಳ್ಳಿ ಸೋಡಾ ಇಷ್ಟು ಹಾಕ್ಯಾವ ಇದಕ್ಕೀಗ. ಈಗ ಎಣ್ಣೆಕಾಯಿ ಆಯ್ತು. ಈ ಎಣ್ಣೆ ಕಾದಿದ್ದನ್ನು ತೊಗೊಂಡು ಈ ಹಿಟ್ಟಿಗೆ ಸ್ವಲ್ಪ ಹಾಕ್ಬೇಕು. ಯಾಕಪ್ಪ ಅಂತಂದ್ರೆ ಹಿಟ್ಟು ಮತ್ತೊಂದು ಹಿಟ್ಟು ಏನಾಗತ್ತೆ ಫುಲ್ಲು ಅದು ಹದ ಬರ್ತೈತಿ ನೋಡ್ರಿ. ಈಗ ಹೆಂಗೆ ಹಾಕೋದು ಅಂತ ರೋಡ್ನ್ಯಾಗ ಮಾಡ್ತಾರಲ್ರಿ. ಅದಕ್ಕೆ ಭಾರಿ ಚಲೋ ಆಗೋದು. ಹೋಟೆಲ್ನಾಗ ಕೊಡೋಕ್ಕಿಂತ ಭಾರಿ ಸೂಪರ್ ಆಗಿರುತ್ತೆ ನೋಡ್ರಿ. ನನ್ನ ಮಗಳು ನೋಡ್ರಿ ಎಣ್ಣೆ ತಂದಿಟ್ರೆ ಅದನ್ನು ತೊಗೊಂಡದು ಡೊಂಬ್ ಹೊಡೆದು ಹೆಂಗೆ ತಿನ್ನೋದು ನೋಡ್ರಿ. ಹೋಲ್ ಹೊಂಗೆ ಹೊಡೆದ ನೋಡಿದ್ರು ಹೊಡೆದ ತೂತ್ ಹೊಡೆದ ನೋಡ್ದು. ಹಿಂಗೆ ನೋಡ್ರಿ ನನ್ನ ಮಗಳು ಏನು ಮಾಡಿ ಭಾಳ ಇದು ಮಾಡ್ತಾರೆ ರೀ. ಕಿತ್ಪಿ ಮಾಡ್ತದ ಎದ್ದು ನೋಡ್ರಿ.
ಏ ಹಾಯ್ ಹೇಳ ಅಮ್ಮು ಇವ್ರಿಗೆ. ಅಮ್ಮು ಸಮು ಹಾಯ್ ಹೇಳ ಹಾಯ್. ನೋಡ್ರಿ ಹಾಯ್ ಹೇಳೋದಿಲ್ರಿ ಈಗ ಮಾಯನನ್ನು ಇದು ಮಾಡ್ಬಿಟ್ಟ ಬಿಡೋದಿಲ್ಲ. ಈಗ ಹೆಚ್ಚು ಕೊಟ್ಟಿದ್ನಿ ತಿಂದಾಡ ಸ್ವಲ್ಪ ಮತ್ತೆ ಹೊಳೋದಿಂದ ಬಾಯ್ ತಾವ್ರಿ ಅದಕ್ಕೆ ಸೀದಾ ಹಿಂಗೆ ಮಾಡ್ತಾವ್ರಿ ದರುಡ್ದ ಹೆಂಗೆ ಮಾಡತ್ತಾವ್ರಿ. ಈಗ ಬರ್ರಿ ಮಿರ್ಚಿ ತೋರಿಸ್ತಾ ನಿಮ್ಗೆ ಹೆಂಗೆ ಆಟ ಆಡೋಕ್ಕೆ. ನೋಡ್ರಿ ಈಗ ಎಣ್ಣೆ ತೆಗದ ಹೆಂಗೆ ಅದ್ರೊಳಗೆ ಹಾಕ್ತಾವ. ಮಸ್ತ್ ಕಾಯ್ಬೇಕ್ರಿ ಎಣ್ಣೆ ನೋಡ್ರಿ ನೋಡ್ರಿ ಹಾಕ್ತಾವ ಚೊರ ಅನ್ಬೇಕು ನೋಡ್ರಿ ಅದ ನೋಡ್ರಿ ನೋಡ್ದ ಎಣ್ಣೆ ಹಾಕಿ ನಿಂಗೆ ಚೊರ ಅನ್ಬೇಕ್ರಿ ಅದ ಗುರು ಬರ್ಬೇಕು ನೋಡ್ರಿ. ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಅದ ಮಿರ್ಚಿ ಮಸ್ತ್ ಬರ್ತಾವ್ರಿ ಇದ್ದ ಹಿಂಗ್ ಬರ್ಬೇಕು ನೋಡ್ರಿ. ಭಾಳ ಅಲ್ರಿ ಮತ್ತೆ ನೀವು ಅದನ್ನ ಎಣ್ಣೆ ಒಳಗೆ ಕಲ್ಸಿದ್ರೆ ಸ್ವಲ್ಪ ಅಮೌಂಟ್ ಹಾಕೋದ್ರಿ ಸಾಕ್ರಿ ಇದ್ದ ನೋಡ್ದ ಬಿಡ್ರಿ. ಇದನ್ನೀಗ ಚಂದಾಗಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಅಂದ್ರೆ ಹೆಂಗೆ ಮಾಡ್ಬೇಕ್ರಿ, ಉಪ್ಪಿಟ್ಟು ತಿನ್ ಚಮಚ ಇರುತ್ತಲ್ಲ ಅದರಲ್ಲಿ ಫಸ್ಟ್ ಇದು ಮಾಡ್ಬೇಕು. ಎಣ್ಣೆ ಗರಂ ಇರುತ್ತಲ್ಲ ಉಪ್ಪಿಟ್ಟು ತಿನ್ ಚಮಚಲೆ ಮಿಕ್ಸ್ ಮಾಡೋದು ತೋರಿಸ್ತಾನೆ ಬರ್ರಿ. ನೋಡ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊತಾನೆ ಹೆಂಗೆ ಅಂತೇಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ಹೆಂಗಾಗತ್ತಿದೆ ಅಂತೇಳಿ ತೋರಿಸ್ತಾನೆ. ಯಾಕಂದ್ರೆ ಎಣ್ಣೆದ ಹಿಟ್ಟು ಉಂಡೆ ಕಟ್ಟಿದ್ರೆ ಉಂಡೆ ಆಗೋದು ನೋಡ್ರಿ ಅದ್ರೊಳಗೆ. ಹಂಗೆ ಮಿಕ್ಸ್ ಮಾಡ್ಕೊಬೇಕ್ರಿ. ಆಮೇಲೆ ಏನು ಮಾಡ್ಬೇಕು ಅಂದ್ರೆ ಇವು ತಿನ್ನೋ ಚಮಚನ ಸೈಡ್ ಇಡ್ಬೇಕು. ಆಮೇಲೆ ಆ ಗಂಟೆ ಸ್ವಲ್ಪ ಗಂಟದಂಗೆ ಇರ್ತದೆ ಏನು ಮಾಡ್ಬೇಕು ಹೊಡ್ಕೋಬೇಕು. ಹಿಂಗೆ ಹೊಡ್ಕೊಂಡಿಪ್ಪ ಅಂತಂದ್ರೆ ಈಗ ನೆಕ್ಸ್ಟ್ ಏನು ಹಾಕ್ಬೇಕು ಅಂತೇಳಿ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಹಾಕಿನ ನಮ್ಗೆ ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಳ್ಬೇಕು. ಯಾಕಂದ್ರೆ ರೋಡ್ ಸೈಡ್ ಮಿರ್ಚಿಗೆ ಏನಾಗುತ್ತೆ ಒಂದು ಸ್ವಲ್ಪ ನೋಡ್ದ ನೀರು ಹಾಕಿ ನೋಡ್ರಿ ನಾನು ಹೆಂಗೆ ನಿಮ್ಮ ಒಬ್ಬೊಬ್ರಿಗೆ ಕಲಿಸ್ಬೇಕ್ರಿ. ನೋಡ್ರಿ ಹಿಟ್ಟು ಹೆಂಗೆ ಇದಾಕತ್ತೆ ನೋಡ್ರಿ ನೋಡ್ಕೊಂತೇರಿ. ಹಾಂ ಸಮೂ ಹೊಡಿ ಲಗಟ್ ಹೊಡಿ 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 ಲಗಟ್ ಹೊಡಿ ನೋಡ್ರಿ ನನ್ನ ಮಗಳಿಗೆ ಮಾಡ್ತೈತೆ. ಹಾಂ ಸಮೂ ಹಾಯ್. ಇಲ್ಲಿ ನೋಡ್ರಿ ಇಲ್ಲಿ ಮಾವಿನ ಆಕಾರ ಎಷ್ಟು ಮಸ್ತ್ ಮಾಡ್ಯಾವ ನೋಡ್ರಿ ಮಾವಿನ. ನೋಡ್ರಿ ಫೈನಲಿ ಮಿರ್ಚಿ ಇಟ್ಟು ಹದ ಆಯ್ತು ನೋಡ್ರಿ. ನಮ್ಮ ಯಜಮಾನ್ರು ಮಾಡ್ತಾರೆ ನೋಡ್ರಿ. ನೋಡ್ರಿ ನಮ್ಮ ಯಜಮಾನ್ರ ಪೇಸ್ ನೋಡ್ರಿ ಇಲ್ಲಿ ಹದ ಆಯ್ತು ರೀ. ಇಲ್ಲಂತೂ ಆಲ್ರೆಡಿ ಏನು ಖಾದತ್ರಿ. ನೋಡ್ರಿ ಇದಕ್ಕೆ ನಾ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊತಾನೆ. ಈಗ ಮೆಣಸಿನ್ಕಾಯಿ ಇಂಥ ತಳವನ್ನ ಯಾಕೆ ಹಾಕ್ತೀರ ಅನ್ಬೋದು ನೀವು. ತಪ್ಪನು ಆಗ್ತಿದ್ದು ನಾನು ಏನು ತಿಂತಾಳಲ್ರಿಪ್ಪ ತಂಬರ್ತಾನೆ ಅಂದ್ರೆ ಬ್ಯಾಡ ಅಂದ್ಲು. ಏನು ಮಾಡಲ ನಾನು ಇವ್ನ ಕುರ್ಲಿಂದ ಮಾಡಿಕೊಡ್ಬೇಕಂತಕೀಗೆ. ನೋಡ್ರಿ ಇಷ್ಟು ಮೆಣಸಿನ್ಕಾಯಿನ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಬರ್ರಿ ನಾವು ತೋರಿಸ್ತೇನೆ ನಿಮಗೆ. ಇವನೇನು ಮಾಡಿದ್ರೆ ಇದ್ರೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋದು. ಈಗ ಮಿರ್ಚಿ ಬಿಡಾಕ ಫೈನಲ್ ನಮ್ದು ಮಿರ್ಚಿ ಹಿಟ್ಟು ರೆಡಿ ಎಲ್ಲ ರೆಡಿ. ಬರ್ರಿ ನೋಡೋಣ ಹೆಂಗೆ ಬಿಡ್ತಾ ಅಂತ ತೋರಿಸ್ತೇನೆ ನಿಮಗೆ. ಸ್ಟಾರ್ಟ್ ಮಿರ್ಚಿ ಎರಿ ಮಾಡಿರಿ ಹಾಕ್ರಿ. ನೋಡ್ರಿ ಈಗ ಮಿರ್ಚಿ ಗ್ಯಾಸ ಸ್ಲಿಮ್ ಇಟ್ಕೋರಿ. ನೋಡ್ರಿ ಹೆಂಗೆ ಮಿರ್ಚಿ ಉಬ್ಬಿ ಬರತ್ತ ನೋಡ್ರಿ. ಕ್ರಿಸ್ಪಿ ಕ್ರಿಸ್ಪಿ ಸೂಪರ್ ವಾವ್. ನನ್ನ ಫೇವ್ರೇಟ್ ರೀ. ಇವ್ರನ್ನ ಯಾವಾಗಾರ ಸ್ನ್ಯಾಕ್ಸ್ ಮಾಡಿಕೊಡಂದ್ರೆ ನಮ್ಮ ಮನೆಯವ್ರು ಇದ್ದ ಮಾಡ್ಕೊಡ್ತಾರೆ ನಂಗೆ. ಮಸ್ತ್ ಮಾಡ್ತಾರೆ ನೋಡ್ರಿ. ಹೆಂಗದ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೋಡ್ರಿ ಮಿರ್ಚಿ ಹೊಳಿಸಿ ಹಾಕೊಂಡ್ವಿ. ಈಗ ಮಿರ್ಚಿ ಫ್ರೈ ಆಗತ್ತ ನೋಡ್ರಿ. ಇಲ್ಲೇ ಇದೇ ರೀತಿ ಅಷ್ಟು ಮಿರ್ಚಿನ ಹಾಕೋರಿ. ಅಪ್ಪ ದೇವ್ರಿ ಮಿರ್ಚಿ ತೆಗಿಯಾಕೆ ಹೋಗಿ ಹೆತ್ತ ಅನಾಹುತ ಹಾಕಿತ್ತು. ಈಗ ಅಷ್ಟು ಎಣ್ಣೆ ಮಿರ್ಚಿ ತೆಗಿಯಾಕಂತ ಹೋಗಿದ್ನಿ ರೀ. ನಮ್ಮ ಸಮೂನ್ ಮೇಲೆ ಬಿದ್ದುಬಿಡ್ತೈತೆ ನೋಡ್ರಿ. ಈಗ ನೋಡ್ರಿ ಮಿರ್ಚಿ ಫೈನಲಿ ರೆಡಿ ಆದವು. ಒಂದು ಪೇಪರ್ ತೊಗೊಂಡು ಅದ್ರೊಳಗೆ ಹಾಕ್ಕೊಂಡಿವಿ. ಯಾಕಂದ್ರೆ ಎಣ್ಣೆ ಭಾಳ ಹಿಡಿತಾವಲ್ಲ ಹೀಗಾಗಿ. ನೋಡ್ರಿ ಮಿರ್ಚಿ ಹಂಗೆ ಅಂತ ಹೇಳ್ರಿ. ಮಸ್ತಾಗವ್ರಿ ಮಿರ್ಚಿ ಅಂತೂ ಭಾರಿ ಆಗಿರ್ತಾವೆ. ನನಗಂತೂ ಭಾಳ ಇಷ್ಟ ರೀ ಇವು ರೀ. ಟೇಸ್ಟ್ ನೋಡ್ರಿ ಮಿರ್ಚಿ ಇವು ಹೆಂಗೆ ಅವ್ರಿ ಮಿರ್ಚಿ ಮಸ್ತ್ ಆಗ್ಯಾವ. ಹಾಂ ಫೈನಲಿ ಮಿರ್ಚಿ ರೆಡಿ ಆದವು. ಮಿರ್ಚಿ ತಿನ್ನತ್ತೇವೆ. ಈಗ ಊಟ ಅಂತೂ ಮಾಡೋಂಗಿಲ್ಲ. ಬೇಕಾದ್ರೆ ಹೊಟ್ಟೆ ಹಸಿವು ಆದ್ರೆ ಆಮೇಲೆ ಸ್ವಲ್ಪ ರೈಸ್ ಮಾಡ್ಕೊಂಡು ಊಟ ಮಾಡ್ತೀವಿ. ಈಗ 9 ಗಂಟೆಗೆ ಟೈಮ್. ಓಕೆ ನೋಡ್ರಿ ಸಣ್ಣ ಮಕ್ಕಳಿಗೆಲ್ಲ ಜ್ಯೂಸ್ ಮಾಡ್ಬೇಕು. ದಾಳಿಂಬೆ ಜ್ಯೂಸು ಮಿಕ್ಸಿ ಬೇಕಾಗ್ಬೇಕಂತಿರಲ್ಲ. ಏನು ಮಿಕ್ಸಿ ಬೇಡ ಏನು ಬೇಡ. ಇದು ಚಾ ಸೋಸೋದು ಇದು ರೀ. ಅದು ಜಾಳಿಗೆ ಇದೊಂದು ಗ್ಲಾಸ್ ಅದ್ರ ಮೇಲೆ ಈಗ ವಾಟಗಾಯಿ ಇಟ್ಟು ಹೆಂಗೆ ಇದು ಮಾಡ್ತಾ ಅರಿತಾ ನೋಡ್ರಿ. ಹಿಂಗೆ ಇಷ್ಟು ಹಾಕ್ಬಿಟ್ರೆ ನೋಡ್ರಿ ಈಗ ರಸ ಬರುತ್ತೆ. ಈಗ ಸಣ್ಣ ಮಕ್ಳು ಬೇಕಾದಂಗೆ ಜ್ಯೂಸ್ ಮಾಡಿ ಕುಡಿಸ್ಬೋದು ನೋಡ್ರಿ. ಈಗ ನಿಮ್ಮ ಕಣ್ಣಿದ್ರಿಗೆ ಇದನ್ನು ಮಾಡ್ಬೋದು. ಈಗ ನನ್ನ ಮಗಳು ನೋಡ್ರಿ. ಈಗ ನನ್ನ ಮಗಳು ಬೇಕಾದ ಹಿಂಗೆ ಆಡ್ತಾ ನೋಡ್ರಿ. ಏನು ಮಾಡತ್ತಾಳ ನಾನು ನೋಡ್ರಿ ಶುರುವಾತ್ ನೋಡ್ರಿ ಬರಾಕ. ಹಿಂಗೆ ಒಂದು ಬೇಬಿ ಮನೆ ಅಡ್ಮಿಟ್ ಮಾಡಿದ್ವಿ ಅಲ್ರಿ ನಾವು. ಅವರು ಹಿಮೋಗ್ಲೋಬಿನ್ ಕಮ್ಮಿ ಐತಿ ಸ್ವಲ್ಪ. ಈಗ ದಾಳಿಂಬೆ ಜ್ಯೂಸ್ ಕೊಡ್ಸು ಅಂತ ಹೇಳಿದ್ರೆ ಹಿಂಗಾಗಿ ದಾಳಿಂಬೆ ಜ್ಯೂಸ್ ಮಾಡತ್ತೇನೆ ನೋಡ್ರಿ. ಕೊಟ್ಟ ಬಿಟ್ಟು ಕೊಡೋದಿಲ್ರಿ. ಏ ಸಮೂ ಹಾಯ್ ಮಾಡಿ ಅವ್ರಿಗೆಲ್ಲ ಕುಡಿಸಿ ಇವತ್ತಿನ ಲಾಗ್ನ ರೆಡಿ ಆಯ್ತು. ಸ್ವಲ್ಪ ದಾಳಿಂಬೆ ಜ್ಯೂಸ್ ರೆಡಿ ಆಯ್ತು ರೀ. ನೋಡ್ರಿ ಈಗ ದಾಳಿಂಬೆ ಜ್ಯೂಸ್ ರೆಡಿ ಆಯ್ತು ಸರ್. ನೋಡ್ರಿ 1 ಸ್ಪೂನ್ ಹಾಕ್ತಾನೆ.